ತೆಲಂಗಾಣ ಮೂಲದ ಯುವ ಐಟಿ ದಂಪತಿ ಆತ್ಮಹತ್ಯೆ. ಪತಿ ಶವವನ್ನ ಕಂಡು ಪತ್ನಿ ಕೂಡ ಸೂಸೈಡ್. ಕೌಟುಂಬಿಕ ಕಲಹದ ಹಿನ್ನೆಲೆ ತೆಲಂಗಾಣ ಮೂಲದ ಯುವ ಐಟಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತೆಲಂಗಾಣದ ಸಿದ್ದಿಪೇಟೆ ಮೂಲದ ಭಾನು ಚಂದರ್ ತನ್ನ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವನ ಪತ್ನಿ ಶಾಜಿಯಾ ಸಿರಾಜ್ ಪತಿಯ ಶವವನ್ನ ಕಂಡು ಅವಳು ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೂಲತಃ ತೆಲಂಗಾಣ ಮೂಲದವರಾಗಿದ್ದ ಈ ದಂಪತಿಗಳು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಕೂಡ ವೆಲ್ ಎಜುಕೇಟೆಡ್ ಆಗಿದ್ದು 9 ವರ್ಷಗಳ ಹಿಂದೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಗೂ ಇದಕ್ಕೂ ಮುನ್ನ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಕೊತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ರು. ಮದುವೆ ನಂತರ ಇಬ್ಬರ ನಡುವೆ ಸಾಕಷ್ಟು ಮನಸ್ತಾಪ ಇತ್ತು. ಇಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಂತಾಯ್ತು. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಆಗಾಗ ಜಗಳವಾಗುತ್ತಿತ್ತು. ಡೆತ್ ನೋಟ್ ಬರೆದಿಟ್ಟು ಪತಿ ಆತ್ಮಹತ್ಯೆ. ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದಾಗಿ ಭಾನು ಚಂದರ್ ರೆಡ್ಡಿ ಬೇಸತ್ತಿದ್ದು ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೆ ಒಳಗಾಗಿದ್ದನು. ಸೋಮವಾರ ಬೆಳಗ್ಗೆ ಮನೆಯಲ್ಲಿ ಪತ್ನಿ ಇಲ್ಲದ ವೇಳೆ ಭಾನು ಚಂದರ್ ಡೆತ್ ನೋಟ್ ಬರೆದಿಟ್ಟು ತನ್ನ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದ. ನಂತರ ಮನೆಗೆ ಬಂದ ಶಾಜಿಯಾ ಗಂಡ ಮಲಗಿದ್ದ ರೂಮಿನ ಬಾಗಿಲನ್ನ ತೆಗೆಯಲು ಹೋದಾಗ ಡೋರ್ ಲಾಕ್ ಆಗಿತ್ತು. ಹಾಗಾಗಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಸಹಾಯದಿಂದ ರೂಮ್ ಬಾಗಿಲು ತೆಗೆದಾಗ ಗಂಡ ನೇಣು ಬಿಗಿದ ಸ್ಥಿತಿಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಳು. ಈ ದೃಶ್ಯವನ್ನು ನೋಡಿದ ಶಾಜಿಯಾ ಕೆಲವೇ ನಿಮಿಷಗಳಲ್ಲಿ ಅದೇ ಅಪಾರ್ಟ್ಮೆಂಟ್ನ 17ನೇ ಮಹಡಿಯಿಂದ ಜಿಗಿದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇವ್ರ ಮದುವೆ ಆಗಿ 8-9 ವರ್ಷ ಆಗಿದ್ರು ಸಹಿತ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಡಿಸ್ಪ್ಯೂಟ್ ಇರುತ್ತೆ. ಕೊತ್ನೂರು ಠಾಣಾ ವ್ಯಾಪ್ತಿನಲ್ಲಿ ರೀಸೆಂಟಾಗಿ ಬಂದು ಒಂದು ಅಪಾರ್ಟ್ಮೆಂಟ್ನಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ನಿನ್ನೆ ದಿನ ಬೆಳಗ್ಗೆ ಸುಮಾರು 9-9:30 ಅಷ್ಟೊತ್ತಿಗೆ ಈಕೆ ಹೋಗ್ಬಿಟ್ಟು ಗಂಡ ಮಲ್ಕೊಂಡಿರ್ತಾನಲ್ಲ ಆ ರೂಮ್ಗೆ ಹೋಗಿ ಡೋರ್ ನಾಕ್ ಮಾಡಿದಾಗ ಅದು ಲಾಕ್ ಆಗಿರುತ್ತೆ. ಸೊ ಯಾಕೆ ಲಾಕ್ ಆಗಿದೆ ಏನು ಎತ್ತ ಅಂತಂದು ಕೆಳಗಡೆಯಿಂದ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿಸ್ಕೊಂಡು ಅವ್ರನ್ನೂ ಕೂಡ ಕರೆಸ್ಕೊಂಡು ಡೋರ್ನ ಫೋರ್ಸ್ಫುಲಿ ಓಪನ್ ಮಾಡಿ ನೋಡಿದಾಗ ಗಂಡ ಆ ರೂಮ್ನಲ್ಲಿ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಟಿರ್ತಾರೆ. ಸೊ ಈಕೆ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಆಕೆಗೆ. ಸೊ ಅಲ್ಲಿಂದ ಮತ್ತೆ ಒಂದು 2-3 ಫ್ಲೋರ್ ಮೇಲ್ಗಡೆ ಹೋಗಿ ಅಂದರೆ 17th ಫ್ಲೋರ್ಗೆ ಹೋಗಿ ಅಲ್ಲಿಂದ ಕೆಳಗಡೆಗೆ ಕುಸಿದು ಬಿದ್ದು ಅಂದರೆ ಜಂಪ್ ಮಾಡಿ ಆಕೆ ಕೂಡ ಪ್ರಾಣ ಬಿಟ್ಟಿರ್ತಾರೆ. ಎರಡೂ ಕೂಡ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ಆತ ಬರೆದಿರೋದು ಅಂತಂದು ಕ್ಲೈಮ್ ಮಾಡ್ತಾರೆ ಸೆಕ್ಯೂರಿಟಿ ಗಾರ್ಡು ಮತ್ತು ಎಲ್ಲರೂ ಕೂಡ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಏನಿದೆ ಎತ್ತ ಅಂತಂದು. ಮೇಲ್ನೋಟಕ್ಕೆ ಅವರು ಇಬ್ಬರು ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಇತ್ತು ಮತ್ತು ಆತನಿಗೂ ಕೂಡ ಸ್ವಲ್ಪ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತಂದು ಕಂಡು ಬಂದಿದೆ. ಮತ್ತಷ್ಟು ತನಿಖೆ ನಾವು ಮಾಡ್ತಾ ಇದ್ದೀವಿ. ಅದೇ ಸ್ಟಾರ್ಟಿಂಗು ಒಟ್ಟಿಗೆ ಇರ್ತಾರೆ ಅವರಿಬ್ಬರು. 10-11 ವರ್ಷದಿಂದ ಪರಿಚಯ ಇರ್ತಾರೆ. ಸೊ 8 to 9 years ಎಗೋ ದೇ ವುಡ್ ಹ್ಯಾವ್ ಮ್ಯಾರಿಡ್. ಮದುವೆ ಆದ ನಂತರ ಈಗ ರೀಸೆಂಟಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ವಾಸವಾಗಿರ್ತಾರೆ. ಡೆತ್ ನೋಟಲ್ಲಿ ಏನು ಉಲ್ಲೇಖ ಇದೆ? ನಾನೀಗ ಹೇಳಿದ್ನಲ್ಲ, ಅವ್ರದ್ದು ಹಿ ಹ್ಯಾಡ್ ಸಮ್ ಹೆಲ್ತ್ ಇಶ್ಯೂಸ್, ಸೈಕಲಾಜಿಕಲ್ ಇಶ್ಯೂಸು ಕೂಡ ಇತ್ತು. ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಆಮೇಲೆ ನನ್ನ ಹೆಂಡತಿಗೂ ಜೊತೆಗೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದು ಎಲ್ಲ ಒಂದು 4-5 ಪಾಯಿಂಟನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಆತನೇ ಬರೆದಿದ್ದಾನ, ಬೇರೆ ಏನಾರು ಆ್ಯಂಗಲ್ ಇದೆಯಾ ಏನು ಎತ್ತ ಅಂತಂದು ಪರಿಶೀಲನೆ ಮಾಡ್ತಾ ಇದ್ವಿ. ಫೈನ್, ಥ್ಯಾಂಕ್ ಯು. ಇನ್ನು ಕುಟುಂಬದವರ ದೂರಿನ ಅನ್ವಯ 2 ಪ್ರತ್ಯೇಕ ಅಸಹಜ ಸಾವು ಎಂದು ಪ್ರಕರಣ ದಾಖಲಿಸಲಾಗಿದ್ದು, ಸಾವಿಗೆ ನಿಖರ ಕಾರಣ ಏನು ಎಂಬುದನ್ನ ತಿಳಿಯಲು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ದಂಪತಿಗಳ ಮೊಬೈಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಡೆತ್ ನೋಟ್ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.